आपलं स्वागत. पाहूयात आजच्या ताज्या घडामोडी. श्रीशैल जगद्गुरू डॉक्टर चणसिद्धराम पंडिता आराध्य शिवाचार्य स्वामी यांनी नुकतीच पवित्र कैलास मानसरोवर यात्रा यशस्वीरित्या पूर्ण केली. या पदयात्रेत त्यांच्यासोबत विविध मठांचे मठाधीश, संत, महंत तसेच मोठ्या संख्येने शिवभक्त सहभागी झाले होते. या यात्रेदरम्यान जडीबुक ते जटिलापूक असा सुमारे 22 किलोमीटरचा अत्यंत कठीण पदमार्ग पार करण्यात आला. उत्तर दिशेपासून सुरू झालेली ही परिक्रमा आग्नेय दिशेपर्यंत पूर्ण करण्यात आली. समुद्र सपाटीपासून सुमारे 18,741 फूट उंचीवर उणे तापमानात ही दुर्गम पर्वतीय मार्गातून यात्रा करावी लागते. यात्रेदरम्यान डोलमा पास, गौरीकुंड यांसारख्या पवित्र स्थळाचे दर्शन घेण्यात आले. तसेच कैलास पर्वत आणि परिसरातील हिमच्छदित पर्वतरांगांचे मनमोहक दर्शन यात्रेकरूंना लाभले. यात्रा यशस्वीरित्या पूर्ण झाल्यानंतर श्रीशैल जगद्गुरूंनी श्री मल्लिकार्जुन स्वामी आणि पवित्र यात्रा निर्विघ्नपणे पूर्ण झाली अशी भावना व्यक्त केली. त्यांच्या या यशस्वी यात्रेबद्दल भाविकांकडून अभिनंदनाचा वर्षाव होत आहे. SB ನ್ಯೂಸ್साठी ವಿಷ್ಣು ಶಿಂಗಾಡೆ. ಒಮ್ಮೆ ಹೇಳಕತ್ತಿ ಅಂದಮೇಲೆ ಮನಸ್ಸು ಬಿಚ್ಚಿ ಹೇಳಿಬಿಡ್ತೀವಿ. ಅದರಾಗ ಏನು ಇಟ್ಕೊಳ್ಳೋದೇನದ, ಚೀನಾ ದೇಶದಲ್ಲಿ ಭಾರತೀಯರನ್ನು ಬಹಳ ನಿಕೃಷ್ಟವಾಗಿ ಕಾಣುವಂಥ ಒಂದು ಕೆಟ್ಟ ವ್ಯವಸ್ಥೆ ಕೂಡ ಇದೆ. ಅದನ್ನು ನಾವು ಮನಗಂಡಿರುವಂಥದ್ದು. ಅಲ್ಲೊಂದು ಅಷ್ಟಪದ ಅಂತ ಒಂದು ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಹೋಗಿ ನೋಡಿದರೆ ಕೈಲಾಸ ಭಾಳ ಸಮೀಪದಿಂದ ಕಾಣಿಸ್ತದೆ. ಅಲ್ಲೇ ಒಂದು ಹಂತದವರೆಗೆ ಮಾತ್ರ ಭಾರತೀಯರಿಗೆ ಪ್ರವೇಶ, ಅದರ ಮುಂದೆ ಭಾರತೀಯರನ್ನು ಬಿಡಂಗಿಲ್ಲ. ಆದ್ರೆ ಚೀನಾ ದೇಶದವ್ರನ್ನ ಅಲ್ಲಿವರೆಗೆಲ್ಲ ಅದಕ್ಕಿಂತಲೂ ಮುಂದಿನವರೆಗೂ ಹೋಗಲಿಕ್ಕೆ ಅವಕಾಶವನ್ನು ಕೊಟ್ಟಾರ. ಅದಕ್ಕೆ ನಮಗೊಮ್ಮೆ ಸಿಟ್ಟೂ ಬಂತು. ಯಾಕಂದ್ರೆ ಒಂದು ಕಾಲಕ್ಕೆ ಕೈಲಾಸ ಪರ್ವತ ಭಾರತದ ಆಸ್ತಿಯಾಗಿತ್ತು, ಭಾರತ ದೇಶದಲ್ಲಿತ್ತು. ಆದರೆ ನಮ್ಮ ಪೂರ್ವಜರು ಈ ದೇಶವನ್ನು ಮುನ್ನಡೆಸುವವರು ನೆಗ್ಲೆನ್ಸಿ ಮಾಡಿರೋಣದರಿಂದ ಇವತ್ತು ಕೈಲಾಸ ಪರ್ವತ ಚೀನಾ ದೇಶದ ಕೈವಶ ಆಗಿದೆ. ಬರುವ ದಿನಮಾನಗಳಲ್ಲಿ ಏನಾದರೂ ಮಾಡಿ ಭಾರತ ದೇಶ ಮತ್ತು ಆ ಕೈಲಾಸ ಪರ್ವತವನ್ನು ಭಾರತಕ್ಕೆ ತಗೊಂಡು ಬರಬೇಕು ಅನ್ನುವಂತಹ ಭಾವನೆ ಕೂಡ ನಮ್ಮ ಮನಸ್ಸಿನೊಳಗೆ ಬಂದು ಹೋಯಿತು. ಯಾಕೆ ಅಂದ್ರೆ ನಮ್ಮ ಆತ್ಮ ಅದು ಕೈಲಾಸ ಅಂದ್ರೆ ಇವತ್ತು ಪರಕೀಯರ ಕೈ ಸೇರಿದೆ. ಅದನ್ನು ನಾವು ಸ್ವತಂತ್ರವಾಗಿ ಆಸ್ವಾದಿಸಬೇಕು, ನೋಡಬೇಕು, ಅಲ್ಲಿ ಆನಂದವನ್ನು ಅನುಭವಿಸಬೇಕು, ಅಲ್ಲಿ ಭಕ್ತಿಯನ್ನು ಅರ್ಪಣೆ ಮಾಡಬೇಕು ಅಂದ್ರೆ ಅದು ನಮ್ಮ ಅಧೀನ ಇತ್ತು ಅಂದರೆ ಇನ್ನೂ ಹೆಚ್ಚು ಅದರ ಸಮೀಪ ನಾವು ಹೋಗ್ಬೋದಲ್ಲ ಅನ್ನುವಂಥ ಭಾವನೆ ಅವತ್ತು ಬಂದು ಹೋತ್ ನಮಗೆ. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.